Hey guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೆಯ ತರಗತಿಯ 4ನೆಯ ಒಂದು ಪಾಠ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಎಲ್ಲ ಗ್ರಾಮರ್ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿರಿ. So, dear students, let us start the question answer discussion. So, dear students, here Ambedkar spent most of his life by. ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಹೇಗೆ ಕಳೆದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅದಕ್ಕೆ ಉತ್ತರ ರೀಡಿಂಗ್ ಬುಕ್ಸ್, ಪುಸ್ತಕಗಳನ್ನು ಓದುತ್ತಾ ತಮ್ಮ ಸಮಯವನ್ನು ಕಳೆದರು. ಅವರ ಹೆಚ್ಚಿನ ಸಮಯವನ್ನು ಅವರು ಪುಸ್ತಕವನ್ನು ಓದೋದಕ್ಕೆ ಕಳೆದಿದ್ದಾರೆ. Pick out the word in the first paragraph which means a quality that makes a person or a thing different from another. That is a trait, voracious reader. ಆತ ಜ್ಞಾನದಾಹಿ ಓದುಗನಾಗಿದ್ದ ಎಂಬುವಂಥ ವಿಚಾರ. ಇನ್ನು ಮೂರನೆಯ ಪ್ರಶ್ನೆ, ಹೌ ಡಿಡ್ ದ 14th Amendment ಆಫ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬೆನಿಫಿಟ್ ದ ಬ್ಲ್ಯಾಕ್ ಅಮೆರಿಕನ್ಸ್? 14ನೆಯ ತಿದ್ದುಪಡಿ, ಅಮೇರಿಕ ಸಂವಿಧಾನಕ್ಕೆ 14ನೆಯ ತಿದ್ದುಪಡಿ ಈ ಬ್ಲ್ಯಾಕ್ ಅಮೇರಿಕನರಿಗೆ ಹೇಗೆ ಒಂದು ಲಾಭವನ್ನು ಕೊಟ್ಟಿತು ಅಂತ ಕೇಳಲಾಗಿದೆ. ದ 14th Amendment ಆಫ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. 14ನೆಯ ಒಂದು ತಿದ್ದುಪಡಿ ಏನು ಮಾಡುತ್ತೆ ಅಂತಂದರೆ ಈ ಅಮೇರಿಕನರಿಗೆ ತುಂಬ ಒಂದು ಬ್ಲ್ಯಾಕ್ ಅಮೇರಿಕನಿಗೆ ಅದು ತುಂಬ ಒಂದು ಲಾಭವನ್ನು ತಂದುಕೊಡ್ತಾಯಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಡಿಡ್ ಮಹಾತ್ಮ ಫುಲೆ ವರ್ಕ್ ಫಾರ್? ಮಹಾತ್ಮ ಫುಲೆಯವರು ಯಾರಿಗೋಸ್ಕರ ಕೆಲಸ ಮಾಡಿದ್ದಾರೆ ಅಂಥೇಳಿ. ಮಹಾತ್ಮ ಫುಲೆ ವಾಸ್ ಅ ಡಿವೋಟಿ ಆ್ಯಂಡ್ ವರ್ಕ್ಡ್ ಫಾರ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಮಹಾತ್ಮ ಫುಲೆಯವರು ಏನು ಕೆಲಸ ಮಾಡಿದ್ದಾರೆ ಅಂತಂದರೆ ಅವರೊಬ್ಬ ಡಿವೋಟಿ ಆಗಿದ್ದರು, ದೇಶಭಕ್ತರಾಗಿದ್ದರು. ಜೊತೆಗೆ ವರ್ಕ್ಡ್ ಫಾರ್ ಕ್ಲಾಸ್ಲೆಸ್ ಅಂದರೆ ವರ್ಗರಹಿತ ಸಮಾಜ ನಿರ್ಮಾಣದ ಒಂದು ಕನಸನ್ನು ಕಾಣ್ತಾ ಇದ್ದರು. ಜೊತೆಗೆ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನು ಅಥವಾ ಅದಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂಥೇಳಿ. ಇನ್ನು ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಸಮತಾ ವರ್ ನ್ಯೂಸ್ ಪೇಪರ್ಸ್. ಗಾಂಧೀಜಿ ಟರ್ಮ್ಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆ್ಯಸ್ ಹರಿಜನ್ಸ್. ಇಲ್ಲಿ ಗಾಂಧೀಜಿಯವರು ಡಿಪ್ರೆಸ್ಡ್ ಕ್ಲಾಸಸ್ ಜನರನ್ನು ಏನಂತ ಕರೆದಿದ್ದಾರೆ? ಹರಿಜನ್ ಎಂದು ಕರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶೇರ್ ಯುವರ್ ರೆಸ್ಪಾನ್ಸಸ್. ಡ್ರಾಫ್ಟ್ ಈಸ್ ಅ ಬ್ಯಾಂಕಿಂಗ್ ಟರ್ಮ್. ಡ್ರಾಫ್ಟ್ ಅನ್ನುವಂತಹ ಪದ ಇದು ಬ್ಯಾಂಕ್ಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಪದವಾಗಿದ್ದು, ಹೌ ಈಸ್ ದ ವರ್ಡ್ ಯೂಸ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಲೆಸನ್? ಈ ಒಂದು ಲೆಸನಲ್ಲಿ ಅದನ್ನು ಯಾವ ರೀತಿ ಬಳಕೆ ಮಾಡಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಹಿಯರ್ ದ ವರ್ಡ್ ಡ್ರಾಫ್ಟ್ ಈಸ್ ಯೂಸ್ಡ್ ಆಸ್ ದ ಮೀನಿಂಗ್ ಆಫ್ ಅ ಮೇಕ್ ರೈಟ್. ಡ್ರಾಫ್ಟಿಂಗ್ ಕಮಿಟಿ means committee set up to draft or write the ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಲಾಗಿದೆ. ಇಲ್ಲಿ ವರ್ಡ್ ಡ್ರಾಫ್ಟ್ ಅನ್ನೋದನ್ನು ರೈಟ್ ಅನ್ನುವಂಥ ಒಂದು ಪದಕ್ಕೆ ಸಮನಾಗಿ ಬಳಸಲಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಎಟ್ ಆದರೂ ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಅವರನ್ನು ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಅವರನ್ನು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನರನ್ನಾಗಿ ಮಾಡಲಾಯಿತು. ಬಿಕಾಸ್ ಏಕೆಂದರೆ ಆಫ್ ಹೀಸ್ ಅನ್ಡೈಯಿಂಗ್ ಫೇತ್ ಇನ್ ಡಿಗ್ನಿಟಿ ಆಫ್ ಲೀಡರ್ಶಿಪ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಹಿ ಈಸ್ ಕೆಪಬಿಲಿಟಿ ಆಫ್ ಡೂಯಿಂಗ್ ದ ಟಾಸ್ಕ್. ಆ ಕೆಲಸ ಮಾಡ್ತಕ್ಕಂಥ ಒಂದು ಅರ್ಹತೆ ಅವರಲ್ಲಿ ಇರೋದ್ರಿಂದ ಅವರನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು. He raised it brick by brick. In this context, what was raised? In this context, he raised brick by brick was the examples and experience of other nations and the distinct units of our society, which now stands as the fundamental rights in the Constitution of India. ಇಲ್ಲಿ ಯಾವುದನ್ನು ಒಂದು ಇಟ್ಟಿಗೆ ಮೇಲೆ ಮತ್ತೊಂದು ಇಟ್ಟಿಗೆಯಂತೆ ಕಟ್ತಾ ಹೋದರು ಅಂತ ಪ್ರಶ್ನೆ ಕೇಳಲಾಗಿದೆ. ಅದು ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಮೂಲಭೂತ ಹಕ್ಕುಗಳನ್ನು. ಹೂ ವರ್ ದ ಅದರ್ ನೋಟೇಬಲ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ? The other notable members of the drafting committee were
ಕರಡು ಸಮಿತಿಯ ಇತರೆ ಸದಸ್ಯರುಗಳು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಕ್ಕಂಥವರು, KM ಮುನ್ಷಿ ಅಂತಕ್ಕಂಥವರು, ಗೋಪಾಲಸ್ವಾಮಿ ಅಯ್ಯಂಗಾರ್ ಮುಂತಾದವರು ಸಹಿತ ಆ ಒಂದು ಕಮಿಟಿಯಲ್ಲಿ ಇದ್ದರು. ಅಂಬೇಡ್ಕರ್ ಹ್ಯಾಡ್ ರೇರ್ ಗಿಫ್ಟ್ಸ್. ವಾಟ್ ವರ್ ದೇ? ಕ್ಯಾನ್ ಯು ಥಿಂಕ್ ಆಫ್ ಯುವರ್ ಓನ್ ಗಿಫ್ಟ್? ಶೇರ್ ದೆಮ್ ವಿತ್ ಯುವರ್ ಕ್ಲಾಸ್. ಅಂಬೇಡ್ಕರ್ ಹ್ಯಾಡ್ ರೇರ್ ಗಿಫ್ಟ್ ಲೈಕ್ ಅನ್ರಾವೆಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್. ಇಲ್ಲಿ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಭಾಳಷ್ಟು ಸಂಕೀರ್ಣವಾಗಿರ್ತಕ್ಕಂತಹ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಒಬ್ಬ ಸಾಮಾನ್ಯ ಜನರು ಸಹಿತ ಅರ್ಥ ಮಾಡ್ಕೊಳ್ಳೋ ಹಾಗೆ ಬರೆದಿದ್ದಾರೆ ಅಂತಕ್ಕಂಥದ್ದು. ದಟ್ ಈಸ್ ಅ ರೇರ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾವೆ. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ಟ್ಯಾಕ್ಟ್ಫುಲ್ ಫ್ರ್ಯಾಂಕ್ನೆಸ್ ಆ್ಯಂಡ್ ಪೇಷನ್ಸ್. ಮತ್ತು ಅವರಿಗೆ ತುಂಬ ಒಂದು ತಾಳ್ಮೆ ಇತ್ತು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡು. The Constitution is a fundamental document to both the ruler and the ruled. How? The Constitution is fundamental document to both the ruler and ruled. ಅಂತಂದರೆ ಈ ಒಂದು ಸಂವಿಧಾನ ಅಂತಕ್ಕಂಥದ್ದು ಮೂಲಭೂತವಾದಂಥ ದಾಖಲೆ ಯಾರಿಗೆ? ಆಳುವವರಿಗೂ ಆಳಿಸಿಕೊಳ್ಳುವವರಿಗೂ. ಏಕೆಂದರೆ ಇಟ್ ಡಿಫೈನ್ಸ್ ದ ಪವರ್ಸ್ ಆಫ್ ದ 3 ಆರ್ಗನ್ಸ್. ಅದು ಈ 3 ಅಂಗಗಳಿಗೆ ಕೊಟ್ಟಿರುವಂತಹ ಅಧಿಕಾರಗಳನ್ನು ಮತ್ತು ಹುದ್ದೆಗಳ ಬಗ್ಗೆ ಹೇಳ್ತದೆ. ಆಮೇಲೆ ಆ್ಯಂಡ್ ದ ಪವರ್ಸ್ ಆಫ್ ದ ಲೆಜಿಸ್ಲೇಚರ್ ಅಗೇನ್ಸ್ಟ್ ದ ಸಿಟಿಸನ್ಸ್. ಮತ್ತು ಶಾಸಕಾಂಗಕ್ಕೆ ಸಿಟಿಸನ್ಸ್ ನಾಗರಿಕರ ವಿರುದ್ಧವಾಗಿರ್ತಕ್ಕಂತಹ ಒಂದಿಷ್ಟು ಪವರ್ಸ್ ಬಗ್ಗೆ, ಅಧಿಕಾರದ ಬಗ್ಗೆ ಹೇಳ್ತದೆ. ಇಟ್ ಈಸ್ ಡೀಲಿಂಗ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ಆಲ್ಸೋ. ಇದು ಮೂಲಭೂತ ಹಕ್ಕುಗಳೊಂದಿಗೆ ಸಹಿತ ವ್ಯವಹರಿಸುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ದ ಲಾ ಮಿನಿಸ್ಟರ್ ಫಾರ್ 3 ರೀಸನ್ಸ್. ವಾಟ್ ಆರ್ ದೇ? ನೆಹರು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು 3 ಕಾರಣಕ್ಕಾಗಿ ಆಯ್ಕೆ ಮಾಡಿದರು. ಆ 3 ಕಾರಣಗಳು ಯಾವುವು? ದ 3 ರೀಸನ್ಸ್ ಆರ್, ಈಗ ಹೇಳ್ತಾ ಇದ್ದಾರೆ. ಹಿ ಹ್ಯಾಡ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಕಾನೂನು ಮತ್ತು ಶಾಸಕಾಂಗಿಕ ಕೆಲಸದಲ್ಲಿ ಅವರಿಗೆ ಭಾಳಷ್ಟು ಉತ್ತಮ ಕೌಶಲ್ಯಗಳಿದ್ದವು. ಹೀಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯ ಅಂತಕ್ಕಂಥ ಅವರ ಒಂದು ಗುರಿ. ಹಿ ಓನ್ ಕಾಂಪೆನ್ಸ್ ಅಗೇನ್ಸ್ಟ್ ದ ಸೋಷಿಯಲ್ ಇನ್ಜಸ್ಟಿಸ್. ಮತ್ತು ಅವರು ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟವನ್ನು ಇಲ್ಲಿ ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಆರ್ ಯು ಅವೇರ್ ಆಫ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ಮೆನ್ಷನ್ ಎನಿ ಟು ಅಂತ ಹೇಳಲಾಗಿದೆ. ನೀವು ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಸೌಲಭ್ಯಗಳ ಬಗ್ಗೆ ನಿಮಗೆ ಅರಿವಿದೆಯೇ, ತಿಳುವಳಿಕೆ ಇದೆಯೇ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗೆ ನಿಮಗೆ ಅರಿವಿದ್ದರೆ ಒಂದೆರಡನ್ನು ತಿಳಿಸಿ ಅಂತ ಹೇಳಲಾಗಿದೆ. ಎಸ್, ನಮಗೆ ಅರಿವಿದೆ. ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಸ್ ಸಜೆಸ್ಟೆಡ್ ಬೈ ದ ನೇಮ್ ಸ್ಟ್ರೈವ್ಸ್ ಫಾರ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಜಸ್ಟಿಸ್. ಇಟ್ ಎನ್ಶೂರ್ಸ್ ದ ವೆಲ್ಫೇರ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್, ಹ್ಯಾಂಡಿಕ್ಯಾಪ್ಡ್ ಆ್ಯಂಡ್ marginalized sections of society, national overseas scholarship for SC and STs, and free coaching schemes for SC and ST and OBC students are 2 of the many welfare schemes of the department. After independence, members of the scheduled caste have found doors open to them. How? ಅಂದರೆ ಭಾರತ ಸ್ವಾತಂತ್ರ್ಯ ನಂತರ SC ST ವರ್ಗದವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಡೋರನ್ನು, ಅಂದರೆ ಅವಕಾಶಗಳ ಒಂದು ಬಾಗಿಲನ್ನು ತೆರೆಯಲಾಗಿದೆ. ಹೇಗೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸಿನ್ಸ್ ಇಂಡಿಪೆಂಡೆನ್ಸ್, ಭಾರತ ಸ್ವಾತಂತ್ರ್ಯಗೊಂಡಾಗಿನಿಂದ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಹ್ಯಾವ್ ಫೌಂಡ್ ದ ಡೋರ್ಸ್ ಓಪನ್ ಟು ದೆಮ್. ನೋ ಲೀಗಲ್ ಬಾರ್ ಎಕ್ಸಿಸ್ಟ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ or for self-advancement. They can enroll themselves in the Institute of Higher Learning and the enter public services. They occupy higher offices of state and center. They also compete for the post of judges, ambassadors, and governors. They have acquitted themselves creditably in all these positions of responsibility ಅಂತ ಹೇಳಲಾಗಿದೆ. ಸೊ ಇಲ್ಲಿ ಏನು ಹೇಳಲಾಗ್ತಾ ಇದ್ದಾರೆ ಅಂತಂದರೆ, ಭಾರತ ಸ್ವತಂತ್ರಗೊಂಡಾಗಿನಿಂದ ಈ ಒಂದು ಹಿಂದುಳಿದ ವರ್ಗದವರಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಲಾಗಿದೆ ಮತ್ತು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಒಂದು ಇಲಾಖೆಗಳಲ್ಲಿ ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದಾರೆ ಸ್ವಂತವರ ಒಂದು ಜವಾಬ್ದಾರಿಯಿಂದ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಆಲ್ ಪೀಪಲ್ ಶುಡ್ ಬಿ ಗಿವನ್ ಈಕ್ವಲ್ ಅಪಾರ್ಚುನಿಟೀಸ್ ಟು ಪ್ರೂವ್ ದೆಮ್ಸೆಲ್ಸ್. ಹೌ ಆರ್ ದ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಪ್ರೊವೈಡಿಂಗ್ ದೆಮ್ಸೆಲ್ಸ್? ಇಲ್ಲಿ ಎಲ್ಲ ಜನರಿಗೂ ಸಂಪೂರ್ಣವಾಗಿ ಸಮಾನತೆಯ ಆಧಾರದ ಮೇಲೆ ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಹಾಗಾದರೆ ಶೆಡ್ಯೂಲ್ಡ್ ಕಾಸ್ಟ್ ಪ್ರೂವಿಂಗ್ ದೆಮ್ಸೆಲ್ಸ್, ಹೇಗೆ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಲ್ ಪೀಪಲ್ ಇನ್ಕ್ಲೂಡಿಂಗ್ ಶೆಡ್ಯೂಲ್ಡ್ ಕಾಸ್ಟ್ ಶುಡ್ ಬಿ ಗಿವನ್ ಈಕ್ವಲ್ ಅಪಾರ್ಚುನಿಟೀಸ್ ಟು ಪ್ರೂವ್ ದೆಮ್ಸೆಲ್ಸ್.
No legal boss exists for self-expression or self-advancement. They can enroll in an institute of higher learning and public services. They can prove themselves by the participating and acquiring those ಆಲ್ ದೀಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಈ ಎಲ್ಲ ಒಂದು ಜವಾಬ್ದಾರಿತ ಒಂದು ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು. ಇದರಿಂದ ಗೊತ್ತಾಗುತ್ತೆ ಅವ್ರಿಗೂ ಸಹಿತ ಅಂತ ಒಂದು ಎಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. Baba Saheb Ambedkar considers public education in free India as unconstitutional. Why? Ambedkar considers public education in free India as unconstitutional because the right to rebellion is recognized against our government without people's consent. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ ನಾವು ಸಾರ್ವಜನಿಕ ಚಳವಳಿಗಳನ್ನು ಕೈಗೊಳ್ಳತಕ್ಕಂಥದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥದ್ದು, ಅಸಂವಿಧಾನಿಕವಾಗಿರ್ತಕ್ಕಂಥದ್ದು. ರೈಟ್ ಟು ರೆಬಿಲಿಯನ್ ಈಸ್ ರೆಕಗ್ನೈಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಇಲ್ಲಿ ದಂಗೆ ಹೇಳ್ತಕ್ಕಂಥದ್ದನ್ನು ಸರ್ಕಾರದ ವಿರುದ್ಧ ಅಂತ ನಾವು ತಿಳ್ಕೊಳ್ತೇವೆ. ಅದು ಜನರ ಒಂದು ಸಮ್ಮತಿ ಇಲ್ಲದೇ ಇದ್ದರೆ ಇಟ್ ಶುಡ್ ಬಿ ಅ ಡಿಕ್ಟೇಟರ್ಶಿಪ್, ಅದು ಸರ್ವಾಧಿಕಾರ ಆಗುತ್ತೆ. ಸಚ್ ಎಜಿಟೇಷನ್ಸ್ ಇನ್ವೆರಿಯಬಲ್ ರಿಸಲ್ಟ್ ಇನ್ ದ ಲಾಸ್ ಆಫ್ ಲೀವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಇಂತಹ ಕೆಲವೊಂದಿಷ್ಟು ಚಳವಳಿಗಳು ಏನು ಮಾಡ್ತವೆ ಅಂತಂದರೆ ಅವು ಜನರ ಮತ್ತು ಸಾರ್ವಜನಿಕ ಆಸ್ತಿಯ ಒಂದು ನಾಶಕ್ಕೆ ಕಾರಣ ಆಗ್ತವೆ ಅಂಥೇಳಿ. ಇನ್ನು ಮುಂದೆ ಬರ್ತಕ್ಕಂಥದ್ದು ಶೇರ್ ಯುವರ್ ರೆಸ್ಪಾನ್ಸಸ್ ನೋಡೋಣ. ಶೇರ್ ಯುವರ್ ರೆಸ್ಪಾನ್ಸಸ್. ವಾಟ್ ವರ್ ದ ಒಪಿನಿಯನ್ ಆಫ್ ಬುದ್ಧ ಆ್ಯಂಡ್ ಅವೈ ರಿಗಾರ್ಡಿಂಗ್ ದ ಕಾಸ್ಟ್ ಡಿವಿಷನ್ಸ್. ಬುದ್ಧ ಮತ್ತು ಅವೈ ಅವರು ಈ ಕಾಸ್ಟ್ ಡಿವಿಷನ್ ಬಗ್ಗೆ ಏನು ಹೇಳ್ತಾರೆ? The opinion of Buddha regarding the caste divisions are the noble and wholesome people and the ignoble and unwholesome people. ಉದಾರಿಗಳು ಮತ್ತು ಇಲ್ಲಿ ಇಗ್ನೋಬಲ್ ಮತ್ತು ಉದಾರಿ ಅಲ್ಲದವರ ಬಗ್ಗೆ ಇಲ್ಲಿ ಬುದ್ಧ ಎರಡು ಡಿವಿಷನ್ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಅವೈ ಸಹಿತ ಹೇಳ್ತಾನೆ ಚಾರಿಟೇಬಲ್ ಆ್ಯಂಡ್ ಮೈಸರ್. ಯಾರು ದಾನ ಮಾಡ್ತಾರೋ, ದತ್ತಿಗಳನ್ನು ಕೊಡ್ತಾರೋ ಅವರು ಉನ್ನತರು, ಮತ್ತು ಯಾರು ಜಿಪಣರಿದ್ದಾರೋ ಅವರು ಕೃಪಣರಿದ್ದಾರೋ ಅವರು ಎರಡನೇ ಜಾತಿಯವರು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಎರಡನೆಯ ಪ್ರಶ್ನೆ ನೋಡೋಣ. ಹಿಯರ್ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಈಸ್ ಇನ್ ದ ಸ್ಟ್ರಾಂಗ್ ಪೊಸಿಷನ್ ಬಿಕಾಸ್ ಆಫ್ ಪವರ್ ಸ್ಟ್ರಕ್ಚರ್ ಅಂತ ಹೇಳಲಾಗಿದೆ. ವೈ ಡಿಡ್ ದ ಬ್ರಿಟಿಷ್ ಮ್ಯಾಗ್ನಿಫೈ ಕಾಸ್ಟ್ ಡಿಸ್ಟಿಂಕ್ಷನ್ಸ್? ದ ಬ್ರಿಟಿಷ್ ರೂಲರ್ಸ್ ಮ್ಯಾಗ್ನಿಫೈಡ್ ಆರ್ ಎಕ್ಸಾಗ್ಸರೇಟೆಡ್ ದ ಕಾಸ್ಟ್ ಡಿಸ್ಟಿಂಕ್ಷನ್ಸ್ ಟು ಸ್ಟ್ರೆಂಥನ್ ದೇರ್ ಕಂಟ್ರೋಲ್ ಅಸ್. ಸೊ ದೇ ಸ್ಟಾರ್ಟೆಡ್ ದ ಪಬ್ಲಿಕ್ ಆಫ್ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್. ಇಲ್ಲಿ ಬ್ರಿಟಿಷರು ಯಾಕೆ ನಮ್ಮಲ್ಲಿರ್ತಕ್ಕಂತಹ ಒಂದು ಜಾತಿಯನ್ನು ಹೆಚ್ಚು ವಿಶಿಷ್ಟವಾಗಿ ಒತ್ತು ಕೊಟ್ಟರು ಅಂತಂದರೆ ತಮ್ಮ ಒಂದು ಆಳ್ವಿಕೆಯನ್ನು ನಮ್ಮ ಮೇಲೆ ಹೇರುವುದಕ್ಕಾಗಿ. ದ ವರ್ಡ್ ಹೆಜಮನಿ ಮೀನ್ಸ್ ಕಂಟ್ರೋಲ್ ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ದೇ ಬಾಟ್ ಅಬೌಟ್ ಅ ವೆರಿಟೇಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಹೂ ಆರ್ ದೇ? ಇಲ್ಲಿ ಮೊದಲನೇ ಉತ್ತರ ಈ ರೀತಿಯಾಗಿದೆ. ಹೂ ಆರ್ ದೇ? ದೇ ವರ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. What revolution is referred to here? The revolution is referred here is repudiated the caste distinction and to proclaim the oneness of the Hindu community. How did they bring about the revolution? Gandhiji brings the revolution by reminding the higher caste of the duty towards repression. Baba Saheb did the same by reminding the repressed classes about their inherent right to equality with the higher and more powerful castes. Sixth answer. Why did Nehru describe Dr. Ambedkar as a symbol of revolt? Nehru described Ambedkar as a symbol of revolt because Ambedkar had the courage and conviction to rouse up the repressed classes of society which had suffered for a long time in the past. By doing this, Ambedkar also ensured that people belonging to the higher classes did not grow complacent with the idea that with the constitutional amendment everything will be fine for the depressed classes. Think about the text. Ambedkar had a great thirst for books when he was a student. Explain. Ambedkar was a voracious reader. His hunger for books was never satisfied. What is remarkable is that bought books by curtailing his daily needs. The author gives two instances to show what an avid reader Ambedkar was. In New York, where he was a student, he is said to have bought 2,000 old books. Later, when he went to London for the second round table conference, he got so many books that they had to be sent to India in 32 boxes. If others would have thought of bringing home
attractive foreign goods, Ambedkar's interest was stolidly in books. Question number 2. How did the 14th Amendment to U.S. Constitution and Mahatma Phule influence on Ambedkar? Instances of atrocities after the higher stratum of society against the lower stratum have been the sordid state of affairs in many countries. In America, if the blacks were discriminated against, in India, people belonging to the scheduled caste have been the victims of ill treatment by upper caste people. Ambedkar, who himself belongs to the suffering class, was deeply troubled by the gross injustice of the situation. Naturally, he was profoundly influenced by the 14th Amendment to Constitution of USA, giving freedom to the black Americans. It made him envision the same kind of freedom for the victims of the discrimination back home in India. Mahatma Phule's attempts at a classless society also had an impact on Ambedkar, and he started to crusade for the upliftment of downtrodden. There were great luminaries on the adopting committee. Dr. Ambedkar is recommended as the pilot. Give reasons. ಈ ಒಂದು ಪ್ರಶ್ನೆಯನ್ನು ನೀವು ಓದಿಕೊಳ್ಬೇಕು. ತದನಂತರದಲ್ಲಿ write a short note on Dr. B.R. Ambedkar idea or perception of the 3 pillars of state. ಇದನ್ನು ಸಹಿತ ನೀವೇ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 5ನೇ ಪ್ರಶ್ನೆ ನೋಡೋಣ. ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಲಾಗಿದೆ. ಆನ್ಸರ್ ಇಸ್ ಗಿವನ್ ಹಿಯರ್. ಆ್ಯಂಡ್ 6th ಕ್ವಶನ್ ಯು ಸಿ, ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಲಾ ಮಿನಿಸ್ಟರ್. ವಾಟ್ ಮೈಟ್ ಹ್ಯಾವ್ ಪ್ರಮೋಟೆಡ್ ನೆಹರು ಟು ಡೂ ಸೊ ಅಂತ ಕೇಳಲಾಗಿದೆ. ಆ್ಯಂಡ್ 7th ಕ್ವಶನ್, ವಾಟ್ ಮೇ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ disobedience, non-cooperation and satyagraha as the grammar of anarchy. Civil disobedience, non-cooperation were not done as constitutional methods. ಸೊ ಈ ರೀತಿ ಉತ್ತರ ಮುಂದುವರಿಯುತ್ತೆ. 7th one, how did Dr. Ambedkar and Mahatma Gandhi try to wipe out the discrimination from India? The answer is given below. Look at it and write it in your fair work. Next, 8th question is there. 8th question is over mostly. Now 9th question is there. Yes. Discuss with your friends and complete the web chat ಅಂತ ಕೊಡಲಾಗಿದೆ. ಸೊ ಇಸ್ ಹಿಯರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 7 ಅಂತ ಡಬಲ್ ಆಗಿತ್ತು. ಅದನ್ನು 8th ಒಂದು ಕ್ವಶನನ್ನು ಮಾಡ್ಕೋಬೇಕು ಸರಿಯಾಗಿ ನೀವು. ದ 9th ಆನ್ಸರ್ ಈಸ್ ಗಿವನ್ ಹಿಯರ್. ಯು ಸಿ ಒನ್ಸ್ ಅಗೇನ್. ಆ್ಯಂಡ್ ಆಫ್ಟರ್ ದ್ಯಾಟ್ ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ ಅಂತ ಬರುತ್ತೆ. ಅಲ್ಲಿ ಉತ್ತರಗಳನ್ನ ಕೊಡಲಾಗಿದೆ ನೋಡಿ. ಕ್ವಾಲಿಟೀಸ್, ಥಿಂಕ್ ಆ್ಯಂಡ್ ಇಮ್ಯಾಜಿನ್, ಅಂಡರ್ಸ್ಟ್ಯಾಂಡ್, ಇನ್ಬೋರ್ನ್, ಇವು ಉತ್ತರಗಳಾಗಿ ಬರ್ತವೆ. ಇನ್ನು ಓನ್ ಸೆಂಟೆನ್ಸಸ್ನಲ್ಲಿ ಬರೀರಿ ಅಂತ ಹೇಳಲಾಗಿದೆ. ಅವುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಬರೆಯಲಾಗಿದೆ ಓನ್ ಸೆಂಟೆನ್ಸ್ನಲ್ಲಿ. ನಂತರ ನೀವು ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್ ಅಂತ ಬರುತ್ತೆ. ಇಲ್ಲಿ ಹಿಯರ್ ಆರ್ ಸಮ್ ಸೆಂಟೆನ್ಸಸ್ ಕಂಬೈನ್ ಅಂತ ಹೇಳಲಾಗಿದೆ. ಕಂಬೈನ್ ಮಾಡಿರ್ತಕ್ಕಂಥ ಉತ್ತರಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾನೆ, ನೋಡ್ಕೊಳ್ಳಿ. Although there is a shortage of water, some people wasting it with unthinkingly. There was heavy traffic, we were delayed. Since there was heavy traffic, we were delayed. ಅದೇ ರೀತಿಯಾಗಿ ಕ್ವಶನ್ಗಳು ಮುಂದುವರಿತಾವೆ ಅಂಥೇಳಿ. ಇಲ್ಲಿ ರೆಡ್ ಇಂಕಿಂದ ಪ್ರಶ್ನೆ ಬರೆದಿಲ್ಲ, ನೀಲಿ ಇಂಕ್ನಲ್ಲೇ ಬರೆಯಲಾಗಿದೆ. ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಬರೀಬೇಕಾಗತ್ತೆ. ಸ್ಟಾರ್ ಹಾಕಿರ್ತಕ್ಕಂಥವುಗಳಿಗೆ ಉತ್ತರ ಅಂತ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟಾಸ್ಕ್ 1 ಅಂತ ಬರುತ್ತೆ. ಡಿಕ್ಷನರಿ ಮತ್ತು ಸ್ಪಿಲ್ಡ್ ದ ಫಾಲೋಯಿಂಗ್ ವರ್ಡ್ಸ್ ಇಂಟು ಸಿಲಾಬಲ್ಸ್ ಅಂತ ಹೇಳಲಾಗಿದೆ. ಇಲ್ಲಿ 7 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಕೊನೆಯ ಉದಾಹರಣೆ ಇಲ್ಲಿ ಕೆಳಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.